ಟಿಎಂಸಿ ನೀರು ಬಿಡುಗಡೆಗೆ ಮನವಿ ಮಾಡಿತ್ತು ತಮಿಳುನಾಡು. 15.6 ಟಿಎಂಸಿ ನೀರು ಬಿಡೋದಕ್ಕೆ ಆದೇಶಿಸಿದ್ದಾರೆ. ಕಾನೂನು ತಜ್ಞರ ಜೊತೆ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಗೌರವ್ ಗುಪ್ತಾ ಹೇಳಿದ್ದಾರೆ. 15.6 ಟಿಎಂಸಿ ನೀರು ಬಿಡುಗಡೆ ಮಾಡಿ ಅಂತ ಆದೇಶ ನೀಡಿರೋದು ಕರ್ನಾಟಕಕ್ಕೆ ಅನ್ಯಾಯ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆ ಗುರುವಾರ ಇದೆ. ಗುರುವಾರವೇ ನಮ್ಮ ಮೇಲ್ಮನವಿ ವಿಚಾರಣೆಯ ಆಗತ್ತೆ ಅಂತ ಗೌರವ್ ಗುಪ್ತಾ ಹೇಳ್ತಾ ಇದ್ದಾರೆ. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರಲ್ಲಿ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. that itself is reiterated now by the Kaveri Water Management Authority. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತನೂ 2 ಪಟ್ಟು ನೀರು ಬಿಡುಗಡೆ ಮಾಡಬೇಕು ಅಂತದ್ದು ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಕಾವೇರಿ ವಾಟರ್ ರೆಗ್ಯುಲೇಷನ್ ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾದರೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗುತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.